ಈ ಕೇಸ್ನಲ್ಲಿ ನಿನ್ನೆ ಏನು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು, ಆ ತೀರ್ಪಿನಲ್ಲಿ ಯಾಕೆ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವಿವರಣೆ ಕೊಡಲಾಗಿದೆ. ಅದನ್ನೇ ಆಧರಿಸಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ತನ್ನ ವಿಶ್ಲೇಷಣೆಯಲ್ಲಿ, ತನ್ನ ತೀರ್ಪಿನಲ್ಲಿ ಬಹಳ ಒಂದು ವಿಸ್ತೃತವಾದಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಯಾಕೆ ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ DCM ಆಗಿದ್ದಾಗ ಆಗಿರುವಂಥ ಕೃತ್ಯಗಳು, ಅದೇ ರೀತಿ CM ಮಾಡಿದಂಥ ಆದೇಶಗಳು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅವರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ, ಅಕ್ರಮವಾದಂಥ ಲಾಭ ಮಾಡ್ಕೊಳ್ಳೋದಕ್ಕೆ, ಅನುಚಿತವಾದಂಥ ಲಾಭ ಮಾಡ್ಕೊಳ್ಳೋದಕ್ಕೆ ಮಾಡಿದಾರಾ, ತಮ್ಮ ಪ್ರಭಾವವನ್ನು ಬಳಸಿದಾರಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿವೆ, ಸಂದೇಹಗಳಿವೆ. ಹೀಗಾಗಿ ಈ ಸಂದೇಹ ನಿವಾರಣೆ ಆಗಬೇಕು ಅಂದರೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆಗಬೇಕು ಅಂತೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಏನಂತಂದರೆ ಡಿನೋಟಿಫಿಕೇಶನ್ ಆಗಿರುವಂಥದ್ದು, ಆಲ್ರೆಡಿ ಭೂಸ್ವಾಧೀನ ಆಗಿ ಪರಿಹಾರನೂ ಕೂಡ ನಿಗದಿಯಾಗಿದ್ದಂಥ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಿದ್ದು, ಅದಾದ ನಂತರ ಕೃಷಿ ಭೂಮಿ ಅಂತೇಳಿ ಆಲ್ರೆಡಿ ನಿವೇಶನ ಆಗಿ ಅದನ್ನು ನಿವೇಶನವನ್ನು ಹಂಚಿಕೆ ಮಾಡಿತ್ತು. ಯಾರ್ಯಾರು ಅದಕ್ಕೆ ನಿವೇಶನ ಕೇಳಿದ್ರು ಅವ್ರಿಗೆಲ್ಲ ನಿವೇಶನವನ್ನು ರಚನೆ ಮಾಡಿ ಹಂಚಿಕೆ ಮಾಡಿದ್ರು. ಅಂಥ ನಿವೇಶನವನ್ನು ಕೃಷಿ ಜಮೀನು ಅಂತ ಹೇಳಿ ಆ ಕೃಷಿ ಜಮೀನನ್ನು ಕನ್ವರ್ಟ್ ಮಾಡಿರುವಂಥದ್ದು ಕೃಷಿಯೇತರ ಪರ್ಪಸ್ಗೆ, ಅದು ಕೂಡ ತಮ್ಮ ಪ್ರಭಾವ ಬಳಸಿ, ಯಾಕಂದರೆ ಆಗ ಅವರು DCM ಆಗಿದ್ರು. ಅದಾದ ನಂತರ ಇವರು CM ಆಗಿದ್ದಾಗ ಇದನ್ನು ಅಂದರೆ ಅವರ ಪತ್ನಿ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇದನ್ನು 50-50 ರೇಷಿಯೋದಲ್ಲಿ ಹಂಚಿಕೆ ಆಗಿರುವಂಥದ್ದು. ಅದಾದ ನಂತರ ಮೂಡ ಸಭೆಯಲ್ಲಿ ಇವರ ಪುತ್ರನೇ ಭಾಗಿಯಾಗಿರುವಂಥದ್ದು. ಜೊತೆಗೆ 50-50 ನಿವೇಶನ ಹಂಚಿಕೆ ಆಗಿದ್ದು ಮಾತ್ರ ಅಲ್ಲ, ಕೆಸರೆ ಗ್ರಾಮ ಅಂದರೆ ಬಹಳ ದೂರದಲ್ಲಿರುವಂಥ 40 ಕಿಲೋಮೀಟರ್ ದೂರದಲ್ಲಿದ್ದಂಥ ಕೆಸರೆ ಗ್ರಾಮದ ಜಮೀನಿಗೆ ಪ್ರತಿಯಾಗಿ ಮೈಸೂರಿನ ಹೃದಯ ಭಾಗದಲ್ಲಿದ್ದಂತಹ ವೈದ್ಯನಗರ 3ನೇ ಸ್ಟೇಜ್ ಬಹಳ ಬೆಲೆ ಬಾಳುವಂಥ ಜಾಗದಲ್ಲಿ ಇವರು ಬದಲಿ ನಿವೇಶನವನ್ನು ಪಡ್ಕೊಂಡಿದ್ದು. ಅಂದರೆ 50-50 ರೇಷಿಯೋದಲ್ಲಿ ಬದಲಿ ನಿವೇಶನ ಪಡ್ಕೊಂಡು 56 ಕೋಟಿಯ ಒಂದು ಅನುಚಿತ ಲಾಭ ಇದು ಅಂತೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಇವತ್ತು ಅದನ್ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೆನ್ಷನ್ ಮಾಡಿ ಈ ಒಂದು ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಈಗ ಈ ಆದೇಶ ಲೋಕಾಯುಕ್ತ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿರೋದ್ರಿಂದ ಈಗ ಲೋಕಾಯುಕ್ತ ಪೊಲೀಸರು ಇದರ ತನಿಖೆಯನ್ನು ಮಾಡಿ 3 ತಿಂಗಳ ಒಳಗೆ ಅವರು ರಿಪೋರ್ಟನ್ನು ಸಲ್ಲಿಸಬೇಕಾಗುತ್ತೆ. ಇದೇ ವೇಳೆ ಈಗೇನು ದೂರುದಾರರಿದ್ದಾರೆ ಇವರು ಹೈಕೋರ್ಟ್ ಮೆಟ್ಲಿರುವಂಥ ಸಾಧ್ಯತೆಯೂ ಇದೆ. ಯಾಕೆ ಅಂತಂದರೆ ಲೋಕಾಯುಕ್ತ ಪೊಲೀಸರು ಏನೇ ಆದರೂ ಕೂಡ, ಅಂದರೆ ಅದು ಲೋಕಾಯುಕ್ತ ಪೊಲೀಸ್ಗೆ ಹೆಚ್ಚಿನ ಅಧಿಕಾರ ಇದೆ, ಆ ಥರದ್ದೇನಿಲ್ಲ, ಅವರು ಕೂಡ ಒಂದು ಪೊಲೀಸ್ ಸ್ಟೇಷನ್. ಆದರೆ ಈಗ ಹಿಂದಿನ ಒಂದು ಖ್ಯಾತಿ ಈಗ ಲೋಕಾಯುಕ್ತ ಪೊಲೀಸರಿಗೆ ಈಗ ಉಳಿದಿದೆಯಾ ಅನ್ನೋಂಥ ಪ್ರಶ್ನೆ ಈಗಲೂ ಹಾಗೇ ಇದೆ. ಯಾಕೆಂದರೆ ಹಿಂದೆ ಸಂತೋಷ್ ಹೆಗ್ಡೆ ಅವರು ಇದ್ದಂಥ ಲೋಕಾಯುಕ್ತ ಪೊಲೀಸರ ಸ್ಥಿತಿಗತಿ ಬೇರೆ, ಇವಾಗಿರುವಂಥದ್ದು ಬೇರೆ. ಯಾಕಂದರೆ ACB ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಮತ್ತು ಇದಕ್ಕೆ ಸಪ್ರೇಟ್ ಪೊಲೀಸ್ ವಿಂಗ್ ಅಂತೇನಿಲ್ಲ. ಲೋಕಾಯುಕ್ತ ಪೊಲೀಸ್ನಲ್ಲಿ ಎಲ್ಲ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ಅಲ್ಲಿ ಹಾಕ್ತಾರೆ. ಅಂದರೆ ಲೋಕಾಯುಕ್ತ ಪೊಲೀಸರು ಕೆಲವರು ಇದ್ರೂ ಕೂಡ ಬೇರೆ ಒಂದು ಪೊಲೀಸ್ನ ಕೂಡ ಅಲ್ಲಿಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಇಲ್ಲಿ ಸಮರ್ಪಕವಾದಂಥ ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನುವಂಥ ನಂಬಿಕೆ ಇಲ್ಲ. ಹೀಗಾಗಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ, ಸ್ವತಂತ್ರ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಈಗಾಗಲೇ ದೂರುದಾರರು ಹೇಳಿದ್ದಾರೆ. ಈ ಹಿಂದೆ ಹೈಕೋರ್ಟ್ನಲ್ಲೂ ಕೂಡ ದೂರುದಾರರ ಪರ ವಕೀಲರು ಇದೇ ವಾದ ಮಂಡನೆ ಮಾಡಿದರು. ರಾಜ್ಯ ಸರ್ಕಾರದ ಕೆಳಗಡೆ ಇರುವಂಥ ಯಾವುದೇ ತನಿಖಾ ಸಂಸ್ಥೆಯಿಂದ ಸರಿಯಾದ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದೊಂದು ಸ್ವತಂತ್ರ ತನಿಖೆ ಆಗಬೇಕು ಅಂತೇಳಿ ಅವರು ವಾದ ಮಂಡಿಸಿದರು. ಹೀಗಾಗಿ ಈ ಕಾನೂನು ಹೋರಾಟ ಇವತ್ತು ಇಲ್ಲಿಗೆ ನಿಲ್ಲೋದಿಲ್ಲ. ಈಗ ನಾಳೆ CM ವಿರುದ್ಧ FIR ಆಗಿ ತನಿಖೆ ಆರಂಭ ಆದರೂ ಕೂಡ ಅವ್ರನ್ನ ಅಂದರೆ ಲೋಕಾಯುಕ್ತ ಪೊಲೀಸ್ನೇ ತನಿಖೆ ನಡೆಸಿದ್ರೆ ಅವ್ರು ಎಷ್ಟು ಮಟ್ಟಿಗೆ ತನಿಖೆಯನ್ನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಇದೆ. ಹೀಗಾಗಿ ಇದು ಸ್ವತಂತ್ರ ತನಿಖಾ ಸಂಸ್ಥೆಗೆ ಏನಾದರೂ ಹೋದರೆ ಅವಾಗ ಇನ್ನೂ ಹೆಚ್ಚಿನ ಸಂಕಷ್ಟಕ್ಕೆ ಸಿದ್ದರಾಮಯ್ಯ ಒಳಗಾಗಬೇಕಾಗುತ್ತೆ. ಹೀಗಾಗಿ ಇದು ಒಂದು ರೀತಿ ಕಾನೂನಿನ ಹೋರಾಟದ ಆರಂಭಿಕ ಹಂತ ಅಷ್ಟೇ. ಈಗ ಸಿದ್ದರಾಮಯ್ಯ ಕೂಡ ಈ ಆದೇಶವನ್ನು ಚಾಲೆಂಜ್ ಮಾಡಿ ಅವರು ಹೈಕೋರ್ಟ್ನಲ್ಲಿ ಸಪ್ರೇಟ್ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬರುತ್ತೆ. ಅದೇ ರೀತಿ ನಿನ್ನೆ ಏನು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಕೊಟ್ಟಿತ್ತು, ಅದನ್ನು ಪ್ರಶ್ನಿಸಿ ಪ್ರತ್ಯೇಕ ಅರ್ಜಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಹೀಗಾಗಿ ಮುಂದಿನ ಹಂತದ ಕಾನೂನು ಹೋರಾಟ ಹೈಕೋರ್ಟ್ನಲ್ಲಿ ನಡೆಯುವಂಥ ಸಾಧ್ಯತೆಗಳು ಈಗ ಹೆಚ್ಚಾಗಿವೆ. ಬಹಳ ಮುಖ್ಯವಾಗಿ ಈಗ ಲೋಕಾಯುಕ್ತ ಪೊಲೀಸರ ಒಂದು ತನಿಖೆಯಿಂದ ಅಷ್ಟೇನೂ ಅವ್ರು ಘಾಸಿ ಆಗೋ ಥರ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈ ಒಂದು ಗಮನಿಸಿರ್ಬೋದು, DK ಶಿವಕುಮಾರ್ ವಿರುದ್ಧ ಏನು ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ CBIಗೆ ಹೋದಂಥ ಸಂದರ್ಭದಲ್ಲಿ ಇದೇ ರಾಜ್ಯ ಸರ್ಕಾರ ಅದನ್ನು ವಾಪಸ್ ತಗೊಂಡು ಅದನ್ನು ಲೋಕಾಯುಕ್ತ ಪೊಲೀಸರಿಗೆ ವಹಿಸಿದೆ. ಅಂದರೆ ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಈಗಾಗಲೇ DK ಶಿವಕುಮಾರ್ ಒಳಗಾಗಿದ್ದಾರೆ. ಸರ್ಕಾರನೇ ಅಂದರೆ ಅದಕ್ಕೆ ಓಕೆ, ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಓಕೆ ಅನ್ನೋ ಭಾವನೆಯಲ್ಲಿ ಈಗಾಗಲೇ DK ಶಿವಕುಮಾರ್ ಇದ್ದಾರೆ. ಅದೇ ರೀತಿ ಈಗ CM ಕೂಡ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಅದರ ಅರ್ಥ ಲೋಕಾಯುಕ್ತ ಪೊಲೀಸಿಂದ ಅಂಥ ಕಿರುಕುಳ ಆಗಲಿ ತೊಂದರೆ ಆಗಲಿ ತಮ್ಗೆ ಆಗೋದಿಲ್ಲ ಅನ್ನೋಂಥ ನಂಬಿಕೆ ಈಗ CM ಕೂಡ ಇದೆ. ಒಂದು ವೇಳೆ CM ಏನಾದರೂ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ರೆ ಅದೇ ಸಮಯದಲ್ಲಿ ದೂರುದಾರರು ಕೂಡ ಹೈಕೋರ್ಟ್ಗೆ ಪಿಟಿಷನ್ ಹಾಕೋದು, ಇದನ್ನು ಇನ್ವೆಸ್ಟಿಗೇಷನ್ ಏಜೆನ್ಸಿನ ಚೇಂಜ್ ಮಾಡಿ ಅಂತೇಳಿ. ಇದು ಒಂದು ಭಾಗ. ಅಂದರೆ ಕ್ರಿಮಿನಲ್ ಪಿಟಿಷನ್ ಆಗಿ 482 ಕೆಳಗಡೆ, CRPC ಸೆಕ್ಷನ್ 482 ಕೆಳಗಡೆ ಈ ಪ್ರಕರಣವನ್ನು ರದ್ದು ಮಾಡಿ ನಾವು ತಮ್ಮ ಮೇಲೆ ಯಾವುದೇ ರೀತಿ ಆರೋಪಗಳು ಮೆರಿಟ್ಸ್ ಆಧಾರದ ಮೇಲೆ ಅದನ್ನು ಚಾಲೆಂಜ್ ಮಾಡ್ಬೋದು. ಆದರೆ ಈಗಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠನೇ ಈ ಕೇಸ್ನಲ್ಲಿ ತನಿಖೆ ಅವಶ್ಯಕತೆ ಇದೆ ಅಂತ ಹೇಳಿರೋದ್ರಿಂದ ಅದು ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಸಕ್ಸಸ್ ಆಗ್ತಾರೆ ಅನ್ನೋದು ಕ್ವಶನ್ ಮಾರ್ಕ್. ಯಾಕಂದರೆ ತನಿಖೆ ಅವಶ್ಯಕತೆ ಇದೆ ಅಂತೇಳಿ ಈಗಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠನೇ ಹೇಳಿದೆ. ಜೊತೆಗೆ ಇವರೇನಾದರೂ ಅಪೀಲ್ ಸಲ್ಲಿಸಿದ್ರೆ, ಇವತ್ತಿನ ಆದೇಶಕ್ಕೆ ಅಪೀಲ್ ಸಲ್ಲಿಸಿದ್ರೆ ಅದು ಕೂಡ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆನೇ ಬರುತ್ತೆ. ಹೀಗಾಗಿ ಅಲ್ಲಿ ಅವ್ರು ಸಕ್ಸಸ್ ಆಗುವಂಥ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ
ಕಡಿಮೆ ಅಂತ ಹೇಳ್ಬೋದು. ಇನ್ನು ರಾಜ್ಯಪಾಲರ ಆದೇಶ ನೆನೇನೋ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ರೆ ಈಗೇನು ಹಿಂದೆ ವಾದ ಮಾಡಿದ್ರು 17A ಕೆಳಗಡೆ ರಾಜ್ಯಪಾಲರು ಮಾಡಿ ಸರಿ ಇಲ್ಲ, ಸಚಿವ ಸಂಪುಟದ ಆದೇಶವನ್ನು ಅವರು ಫಾಲೋ ಮಾಡಬೇಕಿತ್ತು ಇತ್ಯಾದಿ ಅವ್ರು ಏನೇನೋ ಆರ್ಗ್ಯುಮೆಂಟ್ ಮಾಡಿದ್ರು, ಅದೇ ಆರ್ಗ್ಯುಮೆಂಟನ್ನು ಇಟ್ಕೊಂಡು ಅವರು ವಿಭಾಗೀಯ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ವಾದ ಮಂಡನೆ ಮಾಡಬಹುದು. ಅಲ್ಲೂ ಕೂಡ ಎಷ್ಟು ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಈಗಲೂ ಕೂಡ ಕ್ವಶನ್ ಮಾರ್ಕ್. ಅದೇ ಕಾರಣಕ್ಕೆ ಈಗ ರಿಟ್ ಅಪೀಲ್ ಸಿದ್ಧ ಆಗಿದೆ. ಇಲ್ಲಿನ ವಕೀಲರು ರಿಟ್ ಅಪೀಲನ್ನು ಸಿದ್ಧಪಡಿಸಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ದೆಹಲಿಯಿಂದ ಇನ್ನೂ ಕೂಡ ಇನ್ಸ್ಟ್ರಕ್ಷನ್ ಬಂದಿಲ್ಲ, ವೆಯ್ಟ್ ಮಾಡಿ ಅಂತ ಹೇಳಿದರೆ. ಅಂದರೆ ಅವ್ರಿಗೂ ಕೂಡ ಗೊತ್ತಿದೆ ಇದು ಮೇಲ್ಮನವಿ ಸಲ್ಲಿಸಿದ್ರೆ ತಮಗೇನೋ ರಿಲೀಫ್ ಸಿಗುವಂಥ ಸಾಧ್ಯತೆ ಕಡಿಮೆ ಅಂತೇಳಿ. ಹೀಗಾಗಿಯೇ ಅವರು ತರಾತುರಿಯಲ್ಲಿ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಬದಲಾಗಿ ಕಾದು ನೋಡುವ ತಂತ್ರವನ್ನು ಅನುಸರಿಸಿದ್ದಾರೆ. ಹೀಗಾಗಿ ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮೇಲ್ನೋಟಕ್ಕೆ CM ಸಿದ್ದರಾಮಯ್ಯ ಅವರಿಗೆ ಅಂಥ ತೊಂದರೆ ಆಗೋದು ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದು.